ನಮಸ್ತೆ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತು ನಾವೊಂದು ಅದ್ಭುತವಾದಂಥ ಮೂಲಿಕೆ ತೋರಿಸ್ತೀನಿ, ಮತ್ತು ಅದರಿಂದ ಏನೇನು ಕೆಲಸ ಆಗುತ್ತೆ ಅನ್ನೋದು ನೋಡೋಣ. ಅದರಿಂದ ಸಾಕಷ್ಟು ಕೆಲಸಗಳು ಆಗುತ್ತೆ. ಇದರಲ್ಲಿ 2 ಥರ ಬರುತ್ತೆ. 2 ಥರದ್ದು ಕೂಡ ನಾನು ನೋಡಿಸ್ತೀನಿ ನೋಡಿ. ಇದು ಒಂದು ಕಪ್ಪು ಲಕ್ಕಿ ಅಂತ ಹೇಳ್ತಾರೆ. ಇದನ್ನು ಲ್ಯಾವೆಂಡರ್ ಕಲರಲ್ಲಿ ಬರುತ್ತೆ. ಇದು ಕಪ್ಪು ಲಕ್ಕಿ. ಅದೇ ರೀತಿ ಬಿಳಿ ಲಕ್ಕಿ ಅನ್ನೋದು ಕೂಡ ಇರುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಬಿಳೆ ಲಕ್ಕಿ. ಇದಕ್ಕೆ ಹಿಂದುಗಡೆ ಈ ರೀತಿ ವೈಟಾಗೇ ಇರುತ್ತೆ. ಅದು ಮಾತ್ರ ಆ ಥರ ಕಪ್ಪು ಲಕ್ಕಿಗೆ ಪರ್ಪಲ್ ಬರುತ್ತೆ. ಇವೆರಡು ಬಹಳನೇ ಕೆಲಸಕ್ಕೆ ಬರುತ್ತೆ. ಇದ್ರ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಣ. ಯಾಕೆ ಕಣ್ಣು ಮುಂದೆ ಮೂಲಿಕೆಗಳು ಇರ್ತವೆ, ನಮಗೆ ಸಾಕಷ್ಟು ಅದ್ರ ಬಗ್ಗೆ ಏನು ಅಂತ ಗೊತ್ತಾಗಲ್ಲ. ನಮ್ಮ ಆರೋಗ್ಯಕ್ಕೂ ಬರುತ್ತೆ, ತಾಂತ್ರಿಕತೆಗೂ ಬರುತ್ತೆ. ಇದು ನೋಡಿ, ಇವೆಲ್ಲ ಒಂದು ಅದ್ಭುತವಾದಂಥ ಮೂಲಿಕೆಗಳು. ಇದ್ರ ಬಗ್ಗೆ ಇವತ್ತು ಸಾಕಷ್ಟು ವಿಷಯಗಳಿದೆ, ತಿಳ್ಕೊಳ್ಳೋಣ ಬನ್ನಿ. ನೋಡ್ರಲ್ಲ ವೀಕ್ಷಕರೇ, ಈ ಥರ ಒಂದು ಅದ್ಭುತವಾದಂಥ, ಕೆಲವರು ಅಂದ್ಕೊಳ್ತೀವಿ ಇದೇನು ಎಲ್ಲ ಕಡೆ ಇರುತ್ತೆ, ಇದು ಸಾಮಾನ್ಯ ಅಂತ ಅಂದ್ಕೊಳ್ತೀರಾ. ಸಾಮಾನ್ಯ ನಿಜ, ಅದೇ ಅಸಾಮಾನ್ಯ. ಸಾಮಾನ್ಯ ಗಿಡ ಅಸಾಮಾನ್ಯ ಕೆಲಸ ಮಾಡುತ್ತೆ. ಇದು ಮಾಂತ್ರಿಕತೆಗೂ ಬರುತ್ತೆ, ಮತ್ತು ಕೆಲವೊಂದು ನಮ್ಮ ಆರೋಗ್ಯಕ್ಕೆ, ನಮ್ಮ ಒಂದು ನೋವುಗಳು ಕೂಡ ಇದು ಸ್ಪಂದಿಸುತ್ತೆ. ಇದಕ್ಕೆ ಸಾಕಷ್ಟು ಒಂದು ಎಲೆ ಇದೆ. ಇದು 2ರಲ್ಲೂ ನಾನು ನಿಮ್ಗೆ ತೋರಿಸಿ 2 ರೀತಿ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸಿದ್ದೀನಿ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಿಗುತ್ತೆ. ಇದು ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಬೆಳೆದು ಅದೇ ಬೆಳ್ಕೊಳ್ಳುತ್ತೆ. ಇದಕ್ಕೆ ಯಾರು ನೀರು ಹಾಕೋ, ಗೊಬ್ಬರ ಹಾಕೋ ಅಥವಾ ಏನೋ ಒಂದು ಹಾಕಿ ಬೆಳೆಸಲ್ಲ. ಇದನ್ನು ನೀವು ಮೊದಲು ಯಾವತ್ತಾರು ಒಂದು ಒಳ್ಳೆಯ ದಿವಸ, ಪುಷ್ಯ ನಕ್ಷತ್ರನೋ ಯಾವುದಾದ್ರು ಒಂದು ಒಳ್ಳೆಯ ದಿವಸ ನೋಡ್ಕೋಬೇಕು. ನೋಡ್ಕೊಂಡು ಇಟ್ಕೊಂಡಿದ್ದು ಆ ಗಿಡನ ಭಾನುವಾರ ದಿವಸ ಅಥವಾ ಗುರುಪುಷ್ಯ, ರವಿಪುಷ್ಯ ಈ ಥರ ದಿನಗಳಲ್ಲಿ ನೋಡ್ಕೋಬೇಕು. ಅದಕ್ಕೆ ಪೂರ್ವ ದಿಕ್ಕಿಗೆ ಹರಿದಿರೋ ಅಂಥ ಬೇರನ್ನು ನೋಡ್ಕೊಬೇಕು. ಅದಕ್ಕೆ ಏನು ಮಾಡಬೇಕು ಅವತ್ತು ನೋಡಿಕೊಂಡು ಅಲ್ಲಿ ಹೋಗಿ ಅದಕ್ಕೆ ಮಾಮೂಲಿಯಾಗಿ ಅಲ್ಲೆಲ್ಲ ತೊಳೆದು ಆ ಒಂದು ಜಾಗನ ಶುದ್ಧ ಮಾಡಿ ಆ ಗಿಡಕ್ಕೆ ಒಂದು ಅರಿಶಿನ ಕುಂಕುಮ ಅಕ್ಷತೆಯನ್ನು ಕೊಟ್ಟು, ಎಲೆ ಅಡಿಕೆ, 2 ಬಾಳೆಹಣ್ಣು, 2 ಊದುಬತ್ತಿ, 1 ಕರ್ಪೂರ ಎಲ್ಲ ಹಚ್ಚಿ, ನನ್ನ ಒಂದು ಇಂಥ ಕೆಲಸಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದೀನಿ ಸಹ ಒಂದು ಈ ಎಕ್ಕಿ ಗಿಡದ ಬೇರನ್ನು ನನ್ನ ಈ ಕೆಲಸ ನೀನು ಸಾಧಿಸ್ಕೊಡ್ಬೇಕು ಅಂತ ಕೇಳಿಕೊಂಡು, ಆ ಒಂದು ಮಂತ್ರ ಇದೆ, ಆ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡು ಆ ಉತ್ತರ ದಿಕ್ಕಿಗೆ ಏನು ಹೋಗಿದೆ ಆ ಬೇರನ್ನು ಕಿತ್ಕೊಬರಬೇಕು. ಬೇರನ್ನು ಕಿತ್ಕೊಂಬಂದು ಆದಮೇಲೆ ಆ ಬೇರನ್ನ ಚೆನ್ನಾಗಿ ತೊಳೆದ್ಬಿಟ್ಟು, ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳೆದು, ಅದಕ್ಕೆ ಗಂಧನ ಚೆನ್ನಾಗಿ ಒಂದು ಲೇಪನ ಮಾಡಿ, ಒಂದು ಒಳ್ಳೆ ಶುಭ್ರವಾದ ಒಂದು ಬಟ್ಟೆಯಲ್ಲಿ, ಬಿಳಿ ಬಟ್ಟೆಯಲ್ಲಿ ಅದನ್ನು ಸುತ್ತಬಿಟ್ಟು, ಅದಕ್ಕೆ ಅರಿಶಿನ ಕೂಡ ಮೆತ್ತಬೇಕು. ಅದನ್ನು ತೊಗೊಂಡು ಬರ್ಬೇಕಾದ್ರೆ ಆ ಬೇರಿಗೆ ಅರಿಶಿನ ಎಲ್ಲ ತೊಳೆದಾದ್ಮೇಲೆ ಅರಿಶಿನ ಮತ್ತು ಗಂಧ ಕುಂಕುಮ ಎಲ್ಲ ಇಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಯಾರು ಇದನ್ನು ನೋಡಬಾರ್ದು, ಆ ಥರ ಇಟ್ಕೊಂಡು, ಇದು ಯಾರು ನಿಮ್ಮ ಹತ್ರ ಇಟ್ಕೊಂಡಿರ್ತಾರೋ ಅವರಿಗೆ ಯಾವುದೇ ಮಾಟ ಮದ್ದು, ಈ ಮದ್ದು ಹೇಳ್ತಾರಲ್ಲ ಹೊಟ್ಟೆಗೆ ಹಾಕ್ತಾರೆ ಮದ್ದು ಅಂತ ಹೇಳ್ತೀವಲ್ಲ, ಅದು ಈ ಮಾಟ ಮಂತ್ರ ಆಗಿದ್ದರೆ ಇದು ಯಾವುದು ಕೂಡ ಆ ಬೇರೆ ಅವ್ರ ಹತ್ರ ಒಂದು ತಾಯ್ತದಲ್ಲೋ ಯಂತ್ರಲ್ಲೋ ಹಾಕಿ ಇಟ್ಕೊಂಡ್ಬಿಟ್ರೆ ಅವ್ರು ಏನೇ ಮಾಡಿದ್ರು ಅದು ನಿಮಗೆ ನಾಟಲ್ಲ. ಮತ್ತು ಇನ್ನೂ ಇದಕ್ಕೇನಪ್ಪ, ಈ ಬೇರನ್ನ ಹಸುವಿನ ಹಾಲಿನಲ್ಲಿ ಚೆನ್ನಾಗೆ ತೇದ್ಬಿಟ್ಟು, ಈ ಬೇರನ್ನ ಹಾಲಿನಲ್ಲಿ ಏನು ತೇದಿರ್ತೀರ ಅಥವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು 1 ಲೋಟ ಕುಡಿತೀರೋ, ಅರ್ಧ ಲೋಟ ಕುಡಿತೀರೋ, ಎಷ್ಟಾಗುತ್ತೋ ಅಷ್ಟನ್ನು 100 ದಿನಗಳ ಕಾಲ, 100 ಡೇಸು, ಈ 100 ದಿನಗಳ ಕಾಲ ಇದನ್ನು ಯಾರು ಸೇವನೆ ಮಾಡ್ತಾರೋ ಅವರು ನೋಡಿ ಹೆಂಗೆ ಅಂತಂದರೆ, ಮುಂದಕ್ಕೆ ಇವರು ಸರಸ್ವತಿ ಪುತ್ರರ, ಇವರು ಏನಪ್ಪ ಇವರು ಇಷ್ಟು ಅವಾಗಾಗಿದ್ರು ಈಗ ಹಿಂಗೆ ಸರ್ವ ವಿಶಾರದರಾಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ ಎಲ್ಲರೂ. ಅದೇ ರೀತಿ ಕೆಲವೊಂದು ಗ್ರಹ ಪೀಡಿತರಿರ್ತಾರೆ, ಯಾರು ಗ್ರಹಗಳು ಇಟ್ಕೊಂಡಿರ್ತವೆ, ತೊಂದರೆಗಳಿರ್ತಾರೆ, ಅಂಥವ್ರು ಕೂಡ ಇದರ ಒಂದು ಗಂಧನ ಸೇವನೆ ಕೊಡೋದ್ರಿಂದ ಆ ಗ್ರಹ ಕೂಡ ನಿವಾರಣೆ ಆಗ್ತದೆ. ಅದೇ ರೀತಿ ಈ ಬೇರಿನ ಚೂರ್ಣವನ್ನು, ಅಂದರೆ ಈ ಬೇರಿನ ಚೂರ್ಣ ಇರುತ್ತಲ್ಲ, ಅಂದರೆ ಸಣ್ಣದಾಗಿ ಮಾಡಿ ನೀವು ಚೂರ್ಣ ಮಾಡಿಕೊಂಡಿರ್ತಿಲ್ಲ, ಅದನ್ನು ಈ ಹಸುವಿನಲ್ಲಿ ಹಾಕಿ ಅದನ್ನು ಸೇವನೆ ಮಾಡೋದ್ರಿಂದ
ಯಾವುದೇ ಒಂದು ಕಾಯಿಲೆಗಳು ಬರದೆ ಅದು ನಿಮಗೆ ಮುಂದೆ ಕೂಡ ಬರಲ್ಲ, ಇನ್ನು ಮುಂದಕ್ಕೆ ಅದು ಬರೋದೇ ಇಲ್ಲ ನಿಮಗೆ. ಆ ರೀತಿ ಅಂದರೆ ಮುಂದೆ ಬರೋ ಅಂಥದ್ದನ್ನ ತಡೆಯುವಂಥದ್ದು ಈ ಒಂದು ಚೂರ್ಣನ ನೀವು ತಗೊಂಡಾಗ ಮುಂದಕ್ಕೆ ಬರೆದಿರೋ ಅಂಥ ಒಂದು ಇದನ್ನು ತಡೆಯುತ್ತದೆ. ಅದೇ ರೀತಿ ಈಗ ನೀವೇನು ಅದನ್ನು ಸೇವನೆ ಮಾಡ್ತಿದ್ದೀರಾ ಅಥವಾ ಈ ರೀತಿ ಎಲ್ಲ ನೀವು ಸೇವನೆ ಮಾಡ್ತಿದ್ದಾಗ ಅದೇನಾಗ್ತಾ ಇರುತ್ತೆ, ನಿಮ್ಮ ದೇಹದಲ್ಲಿ ಹೋಗಿ ನಿಮಗೊಂದು ದಿವ್ಯ ಶಕ್ತಿ ಅನ್ನೋದು ಬಂದ್ಬಿಡುತ್ತೆ. ಯಾಕೆಂದರೆ ಲಕ್ಕಿ ಅಂದ್ರೇ ಒಂದು ಲಕ್ಕಿ ಗಿಡದ್ದೇ ಒಂದು ಅದ್ಭುತವಾದಂಥ ಒಂದು ಮೂಲಿಕೆ. ಅದರಲ್ಲಿ ನೀವು ಈ ಒಂದು ಸೇವನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅದರಲ್ಲಿ ನಿಮಗೊಂದು ಅದ್ಭುತವಾದಂಥ ಶಕ್ತಿ ಬಂದು ಭೂಮಿಯಲ್ಲಿರೋ ಅಂಥದ್ದು ಅಥವಾ ಏನೇ ಇದ್ದರೂ ನಿಮಗೆ ಅದನ್ನು ನಿಮಗೆ ಮಾಮೂಲಿಯಾಗಿ ನಿಮಗೆ ಯಾವ ಒಂದು ಅಂಜನ ಅಂತ ಹೇಳ್ತಿರಲ್ಲ, ಆ ಅಂಜನ ಇಲ್ಲದೇನೆ ನೀವು ಇದನ್ನು ಕಾಣಿಸುತ್ತೆ ನಿಮಗೆ. ಇದರ ಸಮೂಹ ಅಲ್ಲ, ಬೇರು, ಎಲೆ, ಹೂವು, ಕಾಂಡ ಎಲ್ಲ ತೊಗೋಬೇಕು. ತೊಗೊಂಡು ನೀಟಾಗೆಲ್ಲ ತೊಳೆದು ಶುದ್ಧ ಮಾಡಿ ಇಟ್ಕೊಂಡು ಇದಕ್ಕೆ ಒಂದು ನಾವು ಬೆಲ್ಲ ಅಂದರೆ ಈ ಬೆಲ್ಲ ತೊಗೋಬಾರ್ದು. ಈ ತಾಟಿ ಬೆಲ್ಲ ಅಂದರೆ ನಾವು ಇವೆಲ್ಲ ಏನೇನೋ ಸುಣ್ಣ ಇವೆಲ್ಲ ಮಿಕ್ಸ್ ಮಾಡೋಕ್ಕೆ ಮುಂಚೆನೇ ಒಂದು ಬೆಲ್ಲ ತಯಾರು ಮಾಡ್ತಾರೆ, ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತೀವಿ. ಅದಕ್ಕೇನು ಮಿಕ್ಸ್ ಮಾಡಲ್ಲ, ಅಂಥ ಬೆಲ್ಲ ತೊಗೋಬೇಕು. ಅಂಥ ಬೆಲ್ಲ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ದಿನಕ್ಕೆ 2 ಸಲದಂತೆ ತೊಗೊಳ್ತಾ ಇದ್ದರೆ ಅದು ಎಷ್ಟು ವರ್ಷದಿಂದ ಇದೆಯೋ ನಿಮ್ಮ ಕಫ, ಪಿತ್ತ, ಕಫ, ವಾತ ಎಲ್ಲ ಇದ್ರೂ ಕಿತ್ಕೊಂಡು ಬರುತ್ತೆ. ಈ ಮನುಷ್ಯನಿಗೆ ರೋಗ ಬರೋದೇನು ಯಾವಕ್ಕಾಗಿ ಅಂದರೆ ವಾತ, ಪಿತ್ತ, ಕಫ, ಈ 3ರಿಂದನೇ ಮನುಷ್ಯನಿಗೆ ರೋಗಗಳು ಜಾಸ್ತಿ ಆಗೋದು. ಇಂಥ ಕಾಯಿಲೆಗಳು ಗುಣ ಹೊಂದಬೇಕು ಅಂದರೆ ಅಭಿವೃದ್ಧಿ ಆಗುತ್ತೆ. ಮತ್ತು ಇನ್ನು ಕೆಲವ್ರಿಗೆ ವೀರ್ಯ ಅಭಿವೃದ್ಧಿ ಆಗುತ್ತೆ. ಒಂದು ವಯಸ್ಸಾದವ್ರು ಕೂಡ ಒಂದು ವಯಸ್ಸಿರೋರೋ ಥರ ಹಾಕ್ತಾರೆ. ಅದೇ ರೀತಿ ಈ ಒಂದು ಹೆಣ್ಣು ಮಕ್ಕಳು ಗೃಹಿಣಿಯರು ತಗೊಳ್ಳೋದ್ರಿಂದ ಕೂಡ ಅವ್ರಿಗೆ ಯಾವುದೇ ಹೊಟ್ಟೆ ಒಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ, ಕಾಯಿಲೆಗಳಿದ್ದರೆ ಅದು ಕೂಡ ಗುಣ ಆಗುತ್ತೆ. ಇದ್ರದ್ದು ಇನ್ನೂ ಸಾಕಷ್ಟು ಇದ್ದಾವೆ. ಇದು ಮತ್ತು ಇದಕ್ಕೇನಪ್ಪ ಅಂದರೆ ಒಂದು ಶಕ್ತಿ ಬಂದು ಶಕ್ತಿವಂತರಾಗ್ತಾರೆ. ಅದೇ ರೀತಿ ಇದು ಈ ಮಾಟ ಮಂತ್ರ ತಂತ್ರಗಳು ಏನು ನಡೆಸ್ತಾರೆ ನೋಡಿ, ಈ ಮಾಟ ಮಂತ್ರ ಮೊದಲಾದ ಕಾರ್ಯಗಳು ಏನು ನಡೆಸ್ತಾರೋ ಇದ್ರ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಇದಕ್ಕೆ ಈ ಕಪ್ಪು ಲಕ್ಕಿ ಅಂತ ಹೇಳ್ತೀವಿ, ಅದು ಭಾಳ ಕೆಲಸಕ್ಕೆ ಬರುತ್ತೆ. ಆದರೆ ಬಿಳಿ ಲಕ್ಕಿ ಕೂಡ ಬರುತ್ತೆ, ಆದರೆ ಈ ಕಪ್ಪು ಲಕ್ಕಿ ಭಾಳನೇ ಒಂದು ಉಪಯೋಗ ಬರೋದುಂಟು. ಇದನ್ನು ಬೇರುಗಳನ್ನೆಲ್ಲ ತೇದು ನೀವು ಗಂಧವಾಗಿ ಮಾಡಿಕೊಂಡು 30 ದಿನಗಳ ತನಕ ಇದನ್ನು ತಗೊಳ್ಳೋದ್ರಿಂದ, ಹೊಟ್ಟೆಗೆ ನೀವು ಸೇವನೆ ಮಾಡೋದ್ರಿಂದ ಕೆಲವೊಂದು ಮಲರೋಗ ಅಂತ ಹೇಳ್ತೀವಿ, ಅಂದರೆ ಮೂಲವ್ಯಾಧಿ ಅಂತ ಹೇಳ್ತೀವಲ್ವ, ಆ ಮೂಲವ್ಯಾಧಿ, ಈ ಒಂದು ರೀತಿ ಹುಚ್ಚು ಅಂತ ಹೇಳಿ ನನಗೆ ಕೆಲವೊಂದು ಇದ್ರಲ್ಲಿ ಒಬ್ರು ಯಾರು ಹೇಳಿ ಹುಚ್ಚು ಇಳಿಯೋದಕ್ಕೊಂದು ಮಂತ್ರ ಕೊಡಿ ಅಥವಾ ಯಾವ್ದಾದ್ರು ಒಂದು ತಂತ್ರ ಕೊಡಿ ಅಂತ ಹೇಳಿದರೆ, ಆ ಥರ ಅಂಥ ಒಂದು ಅಪಸ್ಮಾರ ಅಥವಾ ಈ ಬಾಲಗ್ರಹಗಳು, ಈ ಕೆಲವ್ರಿಗೆ ಏನು ಹೇಳ್ತೀವಿ ಅದು ಮೂರ್ಛೆ ರೋಗ ಅಂತ ಹೇಳ್ತೀವಿ ಅಥವಾ ಪಿಡ್ಸ್ ಅಂತ ಹೇಳ್ತೀವಿ ನೋಡಿ, ಅದು ಇದ್ದರೂ ಕೂಡ ಇದು ಕಾಯಿಲೆಗಳು ಗುಣ ಆಗೋಗ್ಬಿಡುತ್ತೆ. ಇದಕ್ಕಿನ್ನೂ ಅನೇಕ ರೀತಿಯಾಗಿ ಉಪಯೋಗಗಳಿದ್ದಾವೆ. ಯಾಕೆಂದರೆ ಒಂದೊಂದೇ ನಾವು ಹೇಳ್ಕೊಂಡು ಹೋಗಬೇಕು, ಒಂದೇ ಸರಿ ಹೇಳಿದಾಗಲೂ ಮನುಷ್ಯನಿಗೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದಾಗ್ಬಿಡುತ್ತೆ. ಈಗ ಸದ್ಯಕ್ಕೆ ಇಷ್ಟು ರೀತಿಲಿದ್ದಾವೆ. ಯಾರಿಗಾದರೂ ಯಾವ್ಯಾವ ರೀತಿಯಲ್ಲಿ ತೊಂದರೆ ಇದೆಯೋ ಆವಾಗ ರೀತಿಲಿ ಇದನ್ನು ತೊಗೊಂಡಾಗ, ಮತ್ತು ಇದನ್ನು ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಈ ಅಪಸ್ಮಾರ ಅಂತ ಹೇಳಿ, ಅಂದರೆ ಏನೋ ಒಂದು ರೀತಿ ಹುಚ್ಚು ಥರ ಮಾತಾಡೋದು, ಅರ್ಥವಿಲ್ದಂಗೆ ಮಾತಾಡೋದು, ಏನೋ ಒಂದು ರೀತಿ ಮಾತಾಡ್ತಾರೆ ನೋಡಿ, ಅಂಥವ್ರು ಕೂಡ ಇದು ಆ ಒಂದು ಬೇಯಿಸ್ಬಿಟ್ಟು ಆ ಬಿಸಿ ಬಿಸಿ ಸೊಪ್ಪನ್ನ ತಲೆ ಕಟ್ಟಿದಾಗ ಕೂಡ ಇದು ಒಂದು ಅದ್ಭುತವಾಗಿ ಅವರಿಗೆ ಕೆಲಸ ಮಾಡುತ್ತೆ. ಅಂದರೆ ಒಂದೇ ದಿವಸ ಅಲ್ಲ, ಈ ಯಾವಾಗ ಇವರಿಗೆ ಏರಿಳಿತಗಳು ಜಾಸ್ತಿ ಆಗುತ್ತೆ, ಅಮಾಸೆಯಲ್ಲಿ ಕೆಲವ್ರಿಗೂ ಹುಣ್ಣಿಮೆಗಳಲ್ಲಿ ಈ ರೀತಿ ಆಗುತ್ತೆ, ಅಂಥ ಸಮಯಕ್ಕೆ ಇನ್ನೂ 2-3 ದಿವಸ ಇದ್ದೆ ಅನ್ನಂಗೆ ಇವ್ರು ಈ ರೀತಿ ಮಾಡ್ಕೊಳ್ತಾ ಬರಬೇಕು. ಆ ರೀತಿ ಮಾಡಿದಾಗ ಅದು ಅವರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ಇನ್ನೂ ಇದರಿಂದ ಬೇಕಾದಷ್ಟಿದೆ, ಒಂದಲ್ಲ ಎರಡಲ್ಲ ಸಾಕಷ್ಟು ಸಂಖ್ಯೆಗಳಿದ್ದಾವೆ. ಇದು ಎಲ್ಲ ನೋಡೋಕ್ಕೆ ಮಾಮೂಲಿ, ಆದರೆ ಇದು ಮಾಮೂಲಿ ಅಲ್ಲ. ಇದನ್ನು ಅಂಥ ಒಂದು ಉಪಯೋಗ ಇದೆ. ಇದನ್ನು ಅಥವಾ ತಿನ್ನೋರು ಕೂಡ ಒಂದು ಕಬ್ಬಿಣದಂತೆ ಗಟ್ಟಿ ಕೂಡ ಹಾಕ್ತಾರೆ. ಇದರಲ್ಲಿ ಇನ್ನೂ ಸಾಕಷ್ಟಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಕೂಡ ನೋಡೋಣ ಅಂತ ಹೇಳ್ತಾ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಈಶ್ವರಿ ಮೂಲಿಕೆಗಳಿಂದ ಕೂಡ ಏನು ನಮಗೆ ಕಾರ್ಯ ಆಗಬೇಕು, ಏನು ನಡೆಯುತ್ತೆ, ಅದು ಕೂಡ ಅದರಿಂದ ಏನೇನು ಕೆಲಸಗಳು ಸಾಧನೆ ಹಾಕೋಬಹುದು ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿರ್ಬೋದು, ಕುಟುಂಬದವ್ರು ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ
ಅಕ್ಕಪಕ್ಕದವ್ರಿಗೆ ಯಾರಿಗೂ ಆದರೂ ಇದನ್ನು ಶೇರ್ ಮಾಡಿ. ಇದರಲ್ಲಿ ಅವ್ರ ಪಾಪ ಅವ್ರಿಗೆ ಏನೇನು ಕಾಯಿಲೆ ಇರುತ್ತೋ ಅದನ್ನಾರು ತೊಗೊಂಡು ಅವರು ಆ ಒಂದು ಆರೋಗ್ಯನ ಸರಿ ಮಾಡ್ಕೊಳ್ತಾರೆ. ಅದೇ ರೀತಿ ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಇದೆ ಅಥವಾ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಥವಾ ಇನ್ನೂ ಏನಾದರೂ ಇದ್ರ ವಿಷಯ ಇದೆ ಅನ್ನೋದಿದ್ರೆ ಮಾಮೂಲಿಯಾಗಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ. ಧನ್ಯವಾದಗಳು.